ಬೆಂಗಳೂರು ಎರಡನೇ ಏರ್ಪೋರ್ಟ್ ಮಾಗಡಿ ರೈತರಿಂದ ಭಾರಿ ವಿರೋಧ. ಎಕರೆಗೆ ಇಷ್ಟು ಲಕ್ಷ ಪರಿಹಾರ ಕೊಡ್ತಿದ್ದಾರೆ. ಇಷ್ಟು ಪರಿಹಾರ ಕೊಟ್ಟರೆ ಎಲ್ಲಿಗೆ ಹೋಗಬೇಕು? ಮಾಗಡಿ ಚಿಕ್ಕಸೋಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣವನ್ನು ವಿರೋಧಿಸಿ ಸಾವಿರಾರು ರೈತರು ಮಾರಮ್ಮ ದೇವಾಲಯದ ಮುಂದೆ ಪ್ರತಿಭಟನೆ ನಡೆಸಿದರು. ಫಲವತ್ತಾದ ಭೂಮಿಯನ್ನು ಕಳೆದುಕೊಳ್ಳಲು ರೈತರು ಸಿದ್ಧರಿಲ್ಲ. 1 ಇಂಚು ಭೂಮಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇನ್ನು ಬರಡು ಭೂಮಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಒತ್ತಾಯಿಸಿ ಹೋರಾಟದ ಮೂಲಕ ಭೂಮಿ ಉಳಿಸಿಕೊಳ್ಳುವುದಕ್ಕಾಗಿ ರೈತರು ಪಟ್ಟು ಹಿಡಿದರು. ಸೋಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಹಿದ್ ಪಾಷಾ ಮಾತನಾಡಿ, ವಿಮಾನ ನಿಲ್ದಾಣ ನಿರ್ಮಾಣ ಬೇಡ ಎಂದು ಗ್ರಾಮ ಪಂಚಾಯಿತಿಯಿಂದ ರೆಜುಲೇಷನ್ ಮಾಡಿ ಸರ್ಕಾರಕ್ಕೆ ಪತ್ರ ಬರೆಯಲಾಯಿತು. ರೈತರು ಫಲವತ್ತಾದ ಭೂಮಿಯನ್ನು ಪೂರ್ವಜರ ಕಾಲದಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಜಮೀನು ಕಳೆದುಕೊಂಡರೆ ಎಲ್ಲಿಗೆ ಹೋಗಬೇಕು? ಈ ಭಾಗದಲ್ಲಿ ಅಲ್ಪ ಸ್ವಲ್ಪ ಜಮೀನನ್ನು ಇಟ್ಟುಕೊಂಡಿದ್ದಾರೆ. ರೈತರ ಜಮೀನಿನ ಪ್ರತಿ ಎಕರೆಗೆ 15 ಲಕ್ಷ ರು ನೀಡಿದರೆ ಆ ಹಣದಿಂದ ಬೇರೆಡೆ ಒಂದು ನಿವೇಶನ ಖರೀದಿಸಲು ಕೂಡ ಸಾಧ್ಯವಿಲ್ಲ. ಹೋಬಳಿಯಲ್ಲಿ ವಿಮಾನ ನಿಲ್ದಾಣ ಮಾಡಲು ಯಾವುದೇ ಕಾರಣಕ್ಕೂ ಬೇಡ ಎಂದು ಶಾಸಕರು ಸಂಸದರಿಗೆ ಮನವಿ ಮಾಡಲಾಯಿತು ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ BC ಮುನಿಕೃಷ್ಣ ಮಾತನಾಡಿ, ರೈತರು ಎಲ್ಲಿಗೆ ಹೋಗಿ ಜೀವನ ಮಾಡೋದು? ಅವರ ಮಕ್ಕಳ ಮುಂದಿನ ಭವಿಷ್ಯವೇನು? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾತು ಎತ್ತಿದರೆ ರೈತರ ಪರವಾಗಿದ್ದೇವೆ ಅಂತ ಹೇಳ್ತಾರೆ. ಆದರೆ ರೈತರನ್ನು ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಅವರಿಗೆ ಇಂತಹ ಭೂಮಿಯೇ ಬೇಕಾ? ಈ ಭಾಗದಲ್ಲೇ ಬರಡು ಭೂಮಿ ಇದೆ. ವಿಮಾನ ನಿಲ್ದಾಣಕ್ಕೆ ಸೂಕ್ತವಾದ ಜಾಗವನ್ನೇ ತೋರಿಸುತ್ತೇವೆ ಬರಲಿ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೂಡ ನೀಡುವುದಿಲ್ಲ. ಅದನ್ನು ಮೀರಿ ನಿಲ್ದಾಣಕ್ಕೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾದರೆ ಮುಂದೆ ಏನಾಗುತ್ತದೆ ಎಂದು ಅವರು ಊಹಿಸಿಕೊಳ್ಳಬೇಕು. ನಾವು ಸತ್ತರೂ ಭೂಮಿ ಕೊಡುವುದಿಲ್ಲ. ನಮ್ಮ ಸಮಾಧಿ ಮೇಲೆ ವಿಮಾನ ನಿಲ್ದಾಣ ಮಾಡಬೇಕು. ಹೋರಾಟ ಮಾಡಿ ನಮ್ಮ ಭೂಮಿ ನಾವು ಉಳಿಸಿಕೊಳ್ಳುತ್ತೇವೆ. ಇದನ್ನು ಮುಂದಿನ ಪೀಳಿಗೆಗೆ ಉಳಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಸಾಫ್ಟ್ವೇರ್ ಉದ್ಯೋಗಿ ದರ್ಶಿತ್ ಮಾತನಾಡಿ, ವ್ಯವಸಾಯವನ್ನೇ ನಂಬಿಕೊಂಡು ಇಲ್ಲಿನ ಜನ ಜೀವನ ಮಾಡುತ್ತಿದ್ದಾರೆ. ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸೂಚಿಸಿರುವ 5,000 ಎಕರೆ ಪ್ರದೇಶದಲ್ಲಿ ರಾಗಿ ಬೆಳೆ ಬೆಳೆಯಲಾಗುತ್ತಿದೆ. ಇಂತಹ ಸಿರಿಧಾನ್ಯ ಬೆಳೆಯುವ ಭೂಮಿಯಲ್ಲಿ ನಿಲ್ದಾಣ ಮಾಡಿದರೆ ಹೇಗೆ ಸಾಧ್ಯ? ಶಿರಾ ಭಾಗದಲ್ಲಿ ನೀರು ಸಿಗದಂತಹ ಭೂಮಿ ಇದೆ. ಅಲ್ಲಿ ನಿರ್ಮಿಸಿ. ಆ ಭಾಗ ಅಭಿವೃದ್ಧಿಯಾಗಲಿದೆ. ಅಥವಾ HAL ಖಾಲಿ ಇದ್ದು ಅದನ್ನೇ ಉಪಯೋಗಿಸಿಕೊಳ್ಳಬಹುದಲ್ಲ ಅಂತ ಹೇಳಿದ್ದಾರೆ. ದಲಿತ ಮುಖಂಡ ರಂಗಪ್ಪ ಮಾತನಾಡಿ, ವಿಮಾನ ನಿಲ್ದಾಣಕ್ಕೆ ಈ ಭಾಗದ 16 ಗ್ರಾಮಗಳನ್ನು ಗುರುತಿಸಿದ್ದಾರೆ. ಅಂಜಪ್ಪ ದೇವಾಲಯ ಸೇರಿದಂತೆ ಪ್ರಮುಖವಾದ ಹಲವಾರು ಪುಣ್ಯಕ್ಷೇತ್ರಗಳಿವೆ. ದಲಿತರ ಪರವಾದ ಸರಕಾರ ಎನ್ನುತ್ತಾರೆ. ಆದರೆ ವಿಮಾನ ನಿಲ್ದಾಣ ನಿರ್ಮಿಸಲು ದಲಿತರನ್ನು ಈಗ ಬಗ್ಗು ಬಡಿಯುತ್ತಿದ್ದಾರೆ. ಇದು ಸರಿಯೇ? ನಮ್ಮ ಜೀವ ಕಳೆದುಕೊಂಡರೂ ಸಹ ವಿಮಾನ ನಿಲ್ದಾಣಕ್ಕೆ ಜಮೀನು ನೀಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಆದರೆ ಸೂಕ್ತ ಎಂಬುದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.